ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದ್ದು ಹೀಟ್ ವೇವ್ನಿಂದ ಜನ ಹೈರಾಣಾಗಿದ್ದಾರೆ. ಬೀದರ್ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದು ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತ್ಯೇಕ ವಾರ್ಡ್ಗಳನ್ನು ಸ್ಥಾಪಿಸಲಾಗಿದೆ. ಬಿಸಿಲಿನಿಂದ ತೊಂದರೆ ಆದಾಗ ತ್ವರಿತವಾಗಿ ಚಿಕಿತ್ಸೆ ನೀಡಲು ORS ಪ್ಯಾಕೆಟ್, ಎಸಿ ಕೂಲರ್ ಅಳವಡಿಸಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಬಿಸಿಲಿನಲ್ಲಿ ಓಡಾಡೋದನ್ನ ಕಡಿಮೆಗೊಳಿಸಿ ಎಂದು ಸೂಚನೆಯನ್ನ ಕೂಡ ನೀಡಲಾಗಿದೆ. ಮಧ್ಯಾಹ್ನ ಹೊತ್ತು ಸುಮಾರು 11:30 ಗಂಟೆಯಿಂದ 4 ಗಂಟೆ ತನಕ ಯಾರು ಔಟ್ಡೋರ್ ಏನು ಮನೆ ಹೊರಗಡೆ ಏನು ಕೆಲಸ ಇರ್ತವ, ಬಿಸಿಲಾಗಿ ಏನು ಕೆಲಸ ಮಾಡ್ತವ, ಏನು ನಾವು ಡೈಲಿ ಕೂಲಿ ಕಾರ್ಮಿಕರು ಇರ್ತಾರೆ, ಸ್ವಲ್ಪ ಬಿಸಿಲಿನಿಂದ ನಾವು ಜಾಗೃತ ಆಗಿರಬೇಕು. ಸೊ ಬಿಸಿಲಲ್ಲಿ ಹೋದರೆ ಏನೇನು ಪರಿಣಾಮ ಆಗುತ್ತೆ ಈಗಾಗಲೇ ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಬಿಸಿಲಿಂದ ನೀರಿನ ಅಂಶ, ಮೈಯಿಂದ ನೀರಿನ ಅಂಶ ಜಾಸ್ತಿ ಬೆವರು ಥರ ಹೋಗ್ಬಿಟ್ಟು ಅದರ ಜೊತೆ ಸಾಲ್ಟ್, ಸೋಡಿಯಂ ಸಾಲ್ಟ್ ಆಗಲಿ, ಪೊಟ್ಯಾಷಿಯಮ್ ಆಗಲಿ ಎಲ್ಲನೇ ಬೆವರ ಜೊತೆ ಹೋಗ್ಬಿಡ್ತವೆ. ಅದಕ್ಕಾಗಿ ಮನುಷ್ಯನಿಗೆ ತಲೆ ಸುತ್ತು ಬರೋದು, ವಾಂತಿ ಬರೋದು, ಕೈ ಕಾಲು ನೋಯೋದು, ಮೈಕೈ ನೋಯೋದು, ಅದ್ರ ಜೊತೆಗೆ ಜ್ವರ ಬರೋದು, ಇವೆಲ್ಲ ಲಕ್ಷಣಗಳು ಬರ್ತವೆ. ಸೊ ಅದಕ್ಕಾಗಿ ತಾವು ತಡೆ ಕಟ್ಟಬೇಕಂದ್ರೆ ಜಾಸ್ತಿ ನೀರು ಕುಡಿಬೇಕು ಮತ್ತು ಬಿಸಿಲಾಗಿ ಹೋಗ್ಬಾರ್ದು. ಅಂತ ಅವಶ್ಯಕತೆ ಇತ್ತಂದ್ರೇ ಅಂಬ್ರೆಲಾ ಅಥವಾ ಕೊಡೆ ತೊಗೊಂಡ್ಬಿಟ್ಟು ನೀವು ಹೊರಗಡೆ ಹೋಗ್ಬೇಕು, ಅಥವಾ ತಲೆಯಲ್ಲಿ ಬಿಸಿಲು ಹಾಕ್ದಂಗೆ ಅವಶ್ಯಕತೆ ಇತ್ತಂದ್ರೆ ನಾವು ಹೋಗ್ಬೇಕು. ಬೀದರ್ ಬರೋದು, ಬೀದರ್ದಿಂದ ಹುಮನಾಬಾದು ಅಥವಾ ತಾವು ಯಾವ್ದಾರ ಒಂದು ಹಳ್ಳಿ ಲಗ್ನ ಸಮಾರಂಭಗಳು ಇದಾವೆ ಈಗ ಎಲ್ಲ, ಆ ಇದರಲ್ಲಿ ಸ್ವಲ್ಪ ನೀವು ಹೋಗೋದಿದ್ರೆ ತಲೆ ಮೇಲೆ ಮತ್ತೆ ಕಿವಿಗೆ ಗಾಳಿ ಹಾಕ್ದಂಗೆ ಸ್ವಲ್ಪ ನೀವು ಪ್ರೊಟೆಕ್ಷನ್ ಮಾಡಿ. ಆದರೂ ಕೂಡ ಸಂದರ್ಭದಲ್ಲಿ ಏನಾರ ಸಮಸ್ಯೆ ಆಯಿತು ಅಂದ್ರೆ ನಾವು ತಾಲೂಕು ಹಾಸ್ಪಿಟ್ಲಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ORS ಕಾರ್ನರ್ ಅಂತ ಮಾಡಿದೀವಿ. ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ